ಸಂತೋಷ ಆಗಿದೆ. ಹುಟ್ಟುಹಬ್ಬದ ಪ್ರಯುಕ್ತ ಮುಖ್ಯವಾಗಿ ಈ ವೇದಿಕೆ ಮೇಲೆ ಎಲ್ಲ ಗಣ್ಯರು ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಎರಡನೇ ಬಂದ್ಬಿಟ್ಟು ಎಲ್ಲ ಜನಗಳು ಇವತ್ತು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ, ಬ್ಲಡ್ ಕ್ಯಾಂಪ್ ಮಾಡಿದ್ವಿ, ಐ ಡೊನೇಷನ್ ಕ್ಯಾಂಪ್ ಮಾಡಿದ್ವಿ, ಐ ಚೆಕಪ್ ಮಾಡಿದ್ವಿ ಮತ್ತು ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜನರೆಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ಅವರು ಖುಷಿಯಿಂದ ಎಲ್ಲ ಚಿಕಿತ್ಸೆ ಏನು ಬೇಕೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ, ಅನ್ನದಾನ ಮಾಡಿದ್ದಾರೆ. ಮತ್ತು ಎಲ್ಲ ನಮ್ಮ ಯುವಕ ಮಿತ್ರರು, ನವೀನ್ ಟೀಮು ಮತ್ತು ಆಲೆಕ್ಸ್ ಟೀಮು, ವಡಿವೇಲ್ ಅವರು, ಅವು ಎಲ್ಲ ತಂಡದಿಂದಲೂ ಭಾಳ ಅದ್ಧೂರಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಭಾಳ ಸಂತೋಷ ಆಗಿದೆ. ಎಲ್ಲ ಅಭಿಮಾನಿಗಳು ಸೇರಿ ಹುಟ್ಟುಹಬ್ಬ ಆಚರಣೆ ಮಾಡಿರೋದು ಭಾಳ ಸಂತೋಷ. ಸರ್, ಸುಮಾರು ಎಷ್ಟು ಜನ ಬಂದಿದ್ರು ಸರ್ ಹೆಲ್ತ್ ಕ್ಯಾಂಪ್ಗೆ? ಬೆಳಗ್ಗೆ 9 ಗಂಟೆಯಿಂದ ನಡೀತಾ ಇದೆ, ಇವತ್ತು ಸಂಜೆವರೆಗೂ ನಡೀತಾ ಇದೆ. ಒಂದು 1000 ಜನ ಮೇಲೆ ಬಂದಿದ್ದಾರೆ. ಶ್ರೀಯುತ ಅನಿಲ್ ಕುಮಾರ್ ಅವರು ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡಿದ್ದಾರೆ. ಇವತ್ತು ಅವ್ರು ಮಾಡ್ಕೊಳೋದಕ್ಕಿಂತ ಅವ್ರ ಅಭಿಮಾನಿಗಳು, ಎಸ್ಪೆಷಲಿ ನವೀನ್ ಅಂತವರು ಇದಕ್ಕೆ ಎಲ್ಲ ಕಾರ್ಯನಿರ್ವಹಿಸ್ತಿದ್ದಾರೆ. ಎಲ್ಲದಕ್ಕೂ ಅವ್ರು ಇವತ್ತೇ ಅಂತಲ್ಲ, ಬರ್ತಡೇ ಅಂತಲ್ಲ, ಮುಂಚೆ ಈಗಾಗಲೇ ಕರೋನಾಯಿಂದ ಟೈಮಿಂದನೂ ₹1 ಊಟ ಅಂತ ಇಡೀ ಕರ್ನಾಟಕದಲ್ಲಿ ಜಯನಗರದಲ್ಲಿ ಇಂಟ್ರಡಕ್ಷನ್ ಮಾಡಿದವ್ರೆ ಅವರು. ಪ್ರತಿ ಬಡವ್ರಿಗಿನ ಎಷ್ಟೋ ಜನಕ್ಕೆ ಊಟ ಇರಲ್ಲ, ಹಸ್ಕೊಂಡು ಹೋಗ್ತಾರೆ, ಒಂದೊತ್ತು ಊಟ ಮಾಡ್ತಾರೆ. ಆದ್ದರಿಂದ ಏನಾದರೂ ಒಂದು ಕಾನ್ಸೆಪ್ಟ್ ಹೊಸದು ಮಾಡಬೇಕು ಜನಗಳಿಗೋಸ್ಕರ, ಬಡವ್ರಿಗೋಸ್ಕರ ಅಂತೇಳಿ ₹1 ಊಟ ಅಂತ ಇಂಟ್ರಡ್ಯೂಸ್ ಮಾಡಿದ್ರು ಫಸ್ಟು. ಅದು ಇವತ್ತಿಗೂ ಕೂಡ 5 ವರ್ಷದಿಂದ ನಿರಂತರವಾಗಿ ನಡ್ಕೊಂಬರ್ತಾ ಇದೆ. ತಿಂಗಳ ಕೊನೆಯ ವಾರದಲ್ಲಿ ಅವರು ಎಲ್ಲೆಲ್ಲಿ ನಮ್ಮ ಬಡವರು ಇರ್ತಾರೆ, ನಿರ್ಗತಿಕರಿರ್ತಾರೆ ಅಂಥ ಜಾಗದಲ್ಲಿ ಹೋಗಿ ಊಟ ಕೊಡೋದು ಅಲ್ಲದೆ ವಸತಿಗಳು ಕೂಡ ಇದುವರೆಗೂ ಕೊಟ್ಟಿದ್ದಾರೆ. ಕಂಬಳಿ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಅವ್ರ ಮಕ್ಕಳಿಗೊಂದು ವಿದ್ಯಾಭ್ಯಾಸಕ್ಕೆ ಸಹಾಯ ಇರ್ಬೋದು, ಒಂದು ಸೂರು ಕಟ್ಟಕ್ಕೆ ಏನೋ ಒಂದು ಸಿಮೆಂಟ್ ಕೊಡಿಸೋದಿರ್ಬೋದು. ಈ ಥರ ಅನೇಕ ಸಮಾಜವಾದಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ. ಇದನ್ನೆಲ್ಲ ಗುರುತಿಸಿ ಇವತ್ತು ನಮ್ಮ ಏರಿಯಾದ ಈ ಭಾಗದ ಶಾಸಕರಾದಂಥ ಶ್ರೀಯುತ ರಾಮಮೂರ್ತಿ ಅವರು, ಆಮೇಲೆ ಇಲ್ಲಿನ ಕೌನ್ಸಿಲರ್ ಆದಂಥ ನಾಗರಾಜ್ ಅವರು, ಇನ್ನು ಅನೇಕ ಲೀಡ್ರುಗಳು, ಸೋಮಶೇಖರ್ ಇವರೆಲ್ಲ ಬಂದು ಗುರುತಿಸಿ ಅವ್ರನ್ನ ಈ ಒಂದು ಅಭಿಮಾನಿಗಳ ಮುಂದೆ ಒಂದು ಹುಟ್ಟುಹಬ್ಬನ ಆಚರಿಸ್ಕೊಳ್ಳೋದಕ್ಕೆ ಎಲ್ಲರೂ ಬಂದು ಕೈ ಜೋಡಿಸಿ ಈ ಒಂದು ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ದೇವರು ಈ ಜಯನಗರದ ಎಲ್ಲ ನಾಗರಿಕರ ಪರವಾಗಿ ದೇವರು ಅವರಿಗೆ ಗಂಡ ಹೆಂಡತಿ ಇಬ್ಬರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಮುಂದೆ ಹೆಚ್ಚಿನ ರೀತಿಯಲ್ಲಿ ತಾವು ಹುಟ್ಟುಹಬ್ಬ ಆಚರಿಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ಈ ಜಯನಗರ ಕ್ಷೇತ್ರಕ್ಕೆ ಅನಿಲ್ ಕುಮಾರ್ ಅವರು ಸಮಾಜ ಸೇವಕರು ಅನ್ನೋದಕ್ಕಿಂತ ಸುಮಾರು ಬಡ ಕುಟುಂಬಗಳಿಗೆ, ಇಲ್ಲಿ ಬಡವರು ಸ್ಲಮ್ಗಳು ಸುಮಾರು ಇವೆ. ಈ ಆಟೋ ಡ್ರೈವರ್ಸ್ಗಳಿಗೆ ಮಧ್ಯಾಹ್ನದ ಹೊತ್ತು ಬಿಸಿ ಊಟ, ಅದು ₹1 ಕೊಡುವಂಥ ಏಕೈಕ, ಅದು ಸ್ವಂತ ದುಡ್ಡಲ್ಲಿ, ಯಾವುದೋ ಒಂದು ರಾಜಕೀಯ ಕ್ಷೇತ್ರದಾಗ ಇಲ್ದಿರ, ಬಿಸ್ನೆಸ್ ಕ್ಷೇತ್ರ ಇಲ್ದಿರ, ಅವ್ರು ಕಷ್ಟಪಟ್ಟಂಥ ಹಣದಲ್ಲಿ ಇವತ್ತು ಜನಗಳಿಗೆ ಒಳ್ಳೆ ಊಟ ಕೊಡೋದಾಗಿರಲಿ, ಮತ್ತು ಬೇರೆ ಬೇರೆ ವಿವಿಧ ಮಕ್ಕಳಿಗೆ, ಸ್ಟೂಡೆಂಟ್ಗೆ, ಎಜುಕೇಷನ್ಗೆ ಸುಮಾರು ಅಪಾರ ಅವ್ರ ಕೊಡುಗೆ ತುಂಬ ಇದೆ. ಸುಮಾರು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿನ ಅವ್ರದ್ದು ಹುಟ್ಟುಹಬ್ಬ ಇದೆ. ಈ ಹುಟ್ಟುಹಬ್ಬನ ಬೈಸಂದ್ರ ಅಖಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇವತ್ತು ಅದ್ದೂರಿಯಾಗಿ ಮಾಡಿ, ಇವತ್ತು ಕೂಡ ಸುಮಾರು ಜನಕ್ಕೆ ಹೆಲ್ತ್ ಕ್ಯಾಂಪು, ರಕ್ತ ಶಿಬಿರ, ಸುಮಾರು ವಿವಿಧ ಕಾರ್ಯಕ್ರಮಗಳು ಬಡವರಿಗೆ ಬಗ್ಗೆನೇ ತುಂಬ ಕಾಳಜಿ ವಹಿಸಿ ಮಾಡಿದ್ದಾರೆ. ಅವರಿಗೆ ಯಾವಾಗಲೂ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯುಷ್ಯ ಆರೋಗ್ಯ ಕೊಡಲಿ ಚಾಮುಂಡೇಶ್ವರಿ ತಾಯಿ ಅಂತ ಎಲ್ಲ ನಮ್ಮ ಬೈಸಂದ್ರ ಗ್ರಾಮಸ್ಥರ ಪರವಾಗಿ ನಾವು ಇಬ್ಬರು ಎಲ್ಲ ಕೇಳ್ಕೊತೀವಿ. ಮುಂದೆ ಅವ್ರಿಗೆ ಇನ್ನೂ ರಾಜಕೀಯದಲ್ಲಿ ಬರಬೇಕು, ರಾಜಕೀಯದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಕಾಣಬೇಕು. ಸುಮಾರು ಜನ ಇನ್ನೂ ಬಡವರಿಗೆ ಮತ್ತು ಈ ಮಧ್ಯಮ ಕುಟುಂಬಗಳಿಗೆ, ದಲಿತ ಕುಟುಂಬಗಳಿಗೆ ಆಸರೆಯಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಮನಸ್ಫೂರ್ತಿಗೆ ಒಂದು ವಿನಂತಿ. ಅವನ್ನ ಆಲ್ರೆಡಿ ಸುಮಾರು ಸತಿ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಈ ಸತಿ ಏನೋ ಒಪ್ಪಿಗೆ ಕೊಟ್ಟಿದ್ದಾರೆ. ದೇವ್ರ ದಯೆಯಿಂದ ಏನಾದರೂ ಕೊಟ್ಟರೆ ಈ ಸತಿ GB ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ ಎಲ್ಲರೂ. ಅವ್ರು ಎಲೆಕ್ಷನಲ್ಲಿ ನಿಂತಿದ್ರೆ ಏನಾದ್ರು ಸಪೋರ್ಟ್ ಮಾಡ್ತೀರಾ ಸರ್ ನೀವು? ಖಂಡಿತ ಮಾಡೋಣ. ಅವ್ರಿಗೇನಾದರೂ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾವೇ ಅಂತಲ್ಲ, ಎಲ್ಲರೂ ಸುಮಾರು ಜನ ಇವತ್ತು ವಿಶೇಷವಾಗಿ ಯುವಕರು ಮತ್ತು ವಯಸ್ಸಾಗಿರೋರು ಎಲ್ಲರೂ ಅವ್ರಿಗೆ ಬೆಂಬಲ ಸೂಚಿಸಿದ್ದಾರೆ. ನಾವು ಅದನ್ನೇ ಬೆಂಬಲ ಕೊಡಲೇಬೇಕಾಗ್ತದೆ. ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವ್ರು ಯಾವಾಗಲೂ ನಗ್ನಗ್ತಾ ನೆಮ್ಮದಿಯಾಗಿ ಚೆನ್ನಾಗಿರಲಿ ಅಂತ ಬೇಡ್ಕೊತೀನಿ. ಹೀಗೆ 4 ಜನಕ್ಕೆ ಅವ್ರ ಕೈಲಾದಷ್ಟು ಸಹಾಯ ಮಾಡಿಕೊಂಡು ದೇವ್ರನ್ನ ಮೆಚ್ಚಿಸ್ಬೇಕು ನಾವು. ಅದಕ್ಕೆ ಅವ್ರ ಕೈಲಾದಂಥದ್ದು ಅವ್ರು ಸಂಪಾದನೆ ಮಾಡಿ, ಯಾವುದೇ ಪಕ್ಷ ಅದೆಲ್ಲ ಏನೂ ಇಲ್ಲ, ಇವ್ರ ಸ್ವಇಚ್ಛೆಯಿಂದ ಕೊರೋನಾದಲ್ಲಿ ಒಂದು ಚಿಕ್ಕದಾಗಿ ಅವ್ರ ಸಹಾಯ ಅನ್ನೋದು ಶುರು ಮಾಡಿದ್ದೆ. ಯಾಕಂದರೆ ಆಗ ನಿಮಗೆ ಗೊತ್ತಿರೋ ಥರ ಎಲ್ಲರಿಗೂ ಅನ್ನ ತುಂಬ ಇಂಪಾರ್ಟೆಂಟ್ ಆಗಿತ್ತು, ರೇಷನ್ನು, ತರಕಾರಿ ಎಲ್ಲ ಕೊಡೋದಕ್ಕೆ ಶುರು ಮಾಡಿದ್ದು ಚಿಕ್ಕದಾಗಿ. ಅದು ಇವತ್ತಿನ ಮಟ್ಟಿಗೆ ಹಿಂಗೆ ಬೆಳ್ಕೊಂಡು ಬಂದಿದೆ. ಹಾಗೆ ಇನ್ನು ಮುಂದೆ ಹಿಂಗೆ ಸಹಾಯ ಮಾಡಿಕೊಂಡು